ದಕ್ಷಿಣ ಕನ್ನಡ. ಆ ಕಡೆ ಬನ್ನಿ, ಆ ಕಡೆ. ಎಸ್ ಮಂಡ್ಯ ತಂಡದ ರಾಕೇಶ್ ಗೌಡ ದಯವಿಟ್ಟು ಪ್ರಯತ್ನ ಹೆಚ್ಚಾದ್ರೆ ಶಶಾಂಕ್ ಮುಲ್ಕಿ ವೇಗವಾಗಿ ಬ್ಯಾಕ್ ಹೋಲ್ಡ್. ಸುಮ್ನಿರ ಪವನ. ಎಸ್ ಉತ್ತಮವಾದಂತ ಒಂದು ಆರಂಭ ಕರಾವಳಿಯ ದಕ್ಷಿಣ ಕನ್ನಡ. ಶ್ರವಣ್ ಇರಾ, ಎಸ್ ಅಭಿಷೇಕ್ ಗೌಡ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಜರ್ಸಿ ನಂಬರ್ 04 ಆಟಗಾರರು ಸಹ ಅದ್ಭುತವಾದ ಸಪೋರ್ಟ್ ನೀಡಿದ್ರು. ವಿಶ್ವಾಸ್ ಗೌಡ ಜನಮೆಚ್ಚಿದ ತಾಳಿಗಾರ. ಇದು ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿಯ ಹಬ್ಬ. ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಆಯೋಜಕರಾಗಿ ಸನ್ಮಾನಿಸಿದ ಮಧುರೆ ಆರ್ ಆನಂದ್ ಮೂರ್ತಿರವರು, ಅವರ ಜೊತೆಲಿ ಶ್ರೀಯುತ ಎನ್ ಕೆ ರಮೇಶ್ ರವರು, ರಾಜಗೋಪಾಲ್ ಪಾಲಿರವರು, ಯುವ 3-1. ಮತ್ತೊಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ದಕ್ಷಿಣ ಕನ್ನಡ. 4-1 ಉತ್ತಮ ಶುಭಾರಂಭವನ್ನು ಪಡೆದುಕೊಂಡಿದೆ ದಕ್ಷಿಣ ಕನ್ನಡ. ಡಿಫೆನ್ಸ್ ವಿಭಾಗದಲ್ಲಿ ಅದ್ಭುತ ಆಟಗಾರ, ತಂಡದ ಬೆನ್ನೆಲುಬೆ ಡಿಫೆನ್ಸ್. ಸೂಪರ್ ಟೋಟಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. 5-1 ಶುಭಾರಂಭವನ್ನು ಕಂಡುಕೊಳ್ತಾ ಇದೆ ದೇವಾಲಯಗಳ ನಗರಿ ದಕ್ಷಿಣ ಕನ್ನಡ ಜಿಲ್ಲೆ. ಅದ್ಭುತವಾದ ಡಿಫೆನ್ಸಿಂಗ್ ಗೇಮನ್ನು ಆರಂಭಿಸಿದೆ. ಕಂಬಳಕ್ಕೆ ಹೆಸರುವಾಸಿ ಕರಾವಳಿಯ ದಕ್ಷಿಣ ಕನ್ನಡ. 5-1 ಪಂದ್ಯ. ಮಂಡ್ಯ ಜಿಲ್ಲಾ ತಂಡದ ವರುಣ್ ಗೋಪಾಲ್ಪುರ ಯುವ ಉದಯೋನ್ಮುಖ ದಾಳಿಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದ್ದ ಸಂದರ್ಭ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 5-1 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಶಶಾಂಕ್ ಮಲ್ಕೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಗ್ಯಾಪ್ ಕಂಡುಕೊಂಡಿದ್ದಾನೆ ಶಶಾಂಕ. ಮಂಡ್ಯ ತಂಡದ ಆಟಗಾರರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. 6-1. 6-1 5 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಅಂಜನಾದ್ರಿ ಕಪ್ 2025 ಯಾರ ಪಾಲಾಗ್ಲಿಕ್ಕಿದೆ? ವರುಣ್ ಗೋಪಾಲ್ಪುರ ಮಂಡ್ಯದ ಒಬ್ಬ ಯುವ ಪ್ರತಿಭೆ. ಲೆಫ್ಟ್ ಕಾರ್ನ್ ಭಾಗದಲ್ಲಿದ್ದಂಥ ಮೊಹಮ್ಮದ್ ನಿಶಾನ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. 6-2. 6-2 ಪಂದ್ಯ. ವೇದಿಕೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು ಸನ್ಮಾನಿಸಿದ ಧೀರಜ್ ಮುನ್ರಾಜ್ ಸರ್ ಹಾಗೂ ಮುಂದಿನ ಭರವಸೆ ಯುವ ನಾಯಕರಾಗಿರುವ ಶರತ್ ಅಶೋಕ್ ಸರ್ ಇಬ್ಬರು ಪ್ರೋ ಕಬಡ್ಡಿ ಖ್ಯಾತ ಆಟಗಾರರು. ಬ್ಯೂಟಿಫುಲ್ ಟೆಸ್ಟ್ ಡೇರಿಂಗ್ ಡ್ಯಾಶ್ ಆಗ್ತದೆ ಹೇಳ್ಬೋದು. ಇದೀಗ ಸ್ಟಾರ್ ಆಟಗಾರ ಒಳಭಾಗದಲ್ಲಿದ್ದಾನೆ. ಮಂಡ್ಯಗೆ ಭರವಸೆ ಮತ್ತೆ ಮೂಡಿ ಬರ್ತಾ ಇದೆ. 6-3 ಮಂಡ್ಯದ ಕಂಡು ವಿಶ್ವಾಸ್. 6-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 6-3 ಪಂದ್ಯ ಸಾಗ್ತಾ ಇದೆ. 3 ದಿನಗಳಿಂದ ನಮ್ಮ ದೊಡ್ಡಬಳ್ಳಾಪುರ ಪ್ರೇಕ್ಷಕರು ಕಾಯ್ತಾ ಇದ್ರು ಅಂಜನಾದ್ರಿ ಕಪ್ಪನ್ನು ಯಾರು ಹೊತ್ತೊಯ್ತಾರೆ ಅಂತ ಹೇಳಿ. ಎಲ್ಲರ ನಿರೀಕ್ಷೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದೆ. ಮಂಗಳೂರು ಎಕ್ಸ್ಪ್ರೆಸ್ ನಿಜವಾಗ್ಲೂ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ಅಂತರ ವಿಶ್ವವಿದ್ಯಾಲಯದಲ್ಲಿ ಕೂಡ ಉತ್ತಮ ಸಾಧನೆ ಮಾಡಿ ಮೆಡಲ್ ಅನ್ನು ಗಳಿಸಿಕೊಂಡಿದ್ದಾನೆ ಶಶಾಂಕ್. 7-3 4 ಅಂಕಗಳ ಅಂತರ. 7-3 ಮತ್ತೆ ದಾಳಿ ಭಾಗದಲ್ಲಿ ವಿಶ್ವಾಸ್. ಮಂಡ್ಯದ ಭರವಸೆಯ ದಾಳಿಗಾರ ಮೈದಾನದಲ್ಲಿ ಇದೀಗ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ಕಳೆದ ಬಾರಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಮಂಡ್ಯದ ಆಟಗಾರ. ಈ ಬಾರಿ ಶ್ರವಣ್ ಇರಾ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ದಾಳಿಗಾರ. 7-3
ದೇವಾಲಯಗಳ ನಗರಿ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆ ನಡುವಿನ ಅಂತಿಮೋತ್ತಮ ಜುವಾ ಚೈನ ಮಾಡು ಎಲ್ಲ ಮಳಿ ತಾಳಿ ತಾಳಿಗನ್ನಿಗೆದು ಅಗ್ನಿ ಪರೀಕ್ಷಾ ಮಂಡ್ಯದ ವಿಶ್ವ ಅಪ್ರಿಕರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ಎಸ್ಕೇಪ್. 7-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಡಿಫೆನ್ಸ್ ಅನ್ನು ಭೇದಿಸಿದ್ದಾನೆ. ಇದೀಗ ಅಂಕದ ದಾಹದಲ್ಲಿದ್ದಾನೆ ವಿಶ್ವಾಸ್. 7-4 ಒಂದು ಪ್ರಮುಖ ತಡೆಗೋಡೆ ಡಿಫೆನ್ಸ್ ವಿಭಾಗದಲ್ಲಿ ಹೊರಭಾಗದಲ್ಲಿದ್ದಾನೆ. ಹಾಗಾಗಿ ವಿಶ್ವಾಸ್ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಎದುರಾಳಿಗಳ ಭದ್ರಕೋಟೆಯನ್ನು ಭೇದಿಸುವಂತ ಅವಕಾಶ. ಎಸ್, 1 ಸೆಕೆಂಡ್. ರಾಕೇಶ್ ಗೌಡ ಯುವ ಕಬಡ್ಡಿ ಸೀರೀಸ್ ನನ್ನ ಪ್ರತಿನಿಧಿಸಿದಂತ ಆಟಗಾರ, ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಮಂಡ್ಯ ಜಿಲ್ಲೆಯ ಸಾತನೂರು ಗ್ರಾಮದ ಒಬ್ಬ ಯುವ ಆಟಗಾರ. ಕಾತೋಡೋಣ ಟೂ ಟಚ್ಗಾಗಿ ಪ್ರಯತ್ನ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಟಗಾರ. ಥರ್ಡ್ ರೈಡ್ ಒಂದು ತಂಡದಿಂದ ನೇರವಾಗಿ 2 ಎಂಪ್ಟಿ ರೈಡ್ ಆದ್ರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ಒತ್ತಡದಲ್ಲಿ ಸಚಿನ್ ಒಂದು ಆತುರದ ನಿರ್ಧಾರ. ಡಿಸೈಡ್ ರೈಡ್ ನಲ್ಲಿ ರೈಡರ್ಗೆ ಒತ್ತಡ ಇರುತ್ತೆ, ಅದರಲ್ಲಿ ಡಿಫೆಂಡರ್ನೇ ಒತ್ತಡಕ್ಕೆ ಮಾಡಿದ ಒಂದು ಅಂಕವನ್ನ ಸುಲಭವಾಗಿ ಬಿಟ್ಟುಕೊಟ್ಟಿದ್ದಾನೆ ದಕ್ಷಿಣ ಕನ್ನಡ ತಂಡಕ್ಕೆ. 8-4 ಪಂದ್ಯ. ಒಂದೊಳ್ಳೆ ಕಾರ್ಯಕ್ರಮ. ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡಬಳ್ಳಾಪುರ ಹಾಗೂ ಸುತ್ತಮುತ್ತಲಿನ ಕ್ರೀಡಾ ಜನಸಾಗರ ಗುರು. ದೊಡ್ಡಬಳ್ಳಾಪುರ ಕಬಡ್ಡಿಯ ಜನಪ್ರಿಯತೆಗೆ ಮತ್ತೆ ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕ ಸ್ಟೇಟ್ ಸೀನಿಯರ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ ನಿರೀಕ್ಷೆಗೂ ಮೀರಿದ ಯಶಸ್ವಿ ಅಂತ್ಯವನ್ನು ಕಾಣ್ತಾ ಇದೆ. ಶಶಾಂಕ್ ಸಂಚಲನ ಮೂಡಿಸ್ತಾ ಇದ್ದಾನೆ. ವಿಶೇಷ ರೀತಿಯ ಕಿಕ್ಗಳ ಮೂಲಕ ಇಲ್ಲಿ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. 8-5 ಪ್ರೇಕ್ಷಕರ ಕೇವಲ 3 ಅಂಕದ ಅಂತರ ಮಾತ್ರ ಇದೆ. ಸಮಯ ರಾತ್ರಿ 9:20. ಎಸ್, ವಿಶ್ವಾಸ್ ಗೌಡ ಮಂಡ್ಯದ ಕಣ್ಣು. ಚುರುಕಿನ ಪಾದಗಳ ಚಲನೆಯೊಂದಿಗೆ ದಕ್ಷಿಣ ಕನ್ನಡದ 6 ಆಟಗಾರ ನಡುವೆ ಬೋನಸ್ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಡ್ತಾ ಇದ್ದಾನೆ. ಬೋನಸ್ ಸಿಕ್ಕಿಲ್ಲ. 9-8-6 2 ಅಂಕಗಳ ಅಂತರ. ಇದೀಗ ತನ್ನ ಕರಾರುವಕದ ಆಟದ ಪ್ರದರ್ಶನಕ್ಕೆ ಮಂಡ್ಯ ಮುಂದಾಗ್ತಾ ಇದೆ. ಸಾಯಿ ಪ್ರಸಾದ್ ಈತ ಕೂಡ ತಮಿಳ್ ತಲೆವಾಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಅಭಿಷೇಕ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರು, ವೇಗವನ್ನ ಸ್ಟಾಪ್ ಮಾಡುವಲ್ಲಿ ವಿಫಲನಾಗಿದ್ದಾನೆ. ಒಂದೊಳ್ಳೆ ಎಸ್ಕೇಪ್. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಯಿ ಪ್ರಸಾದ್ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 1 ಸೆಕೆಂಡ್. ವಿಶ್ವಾಸ್ ಗೌಡ ಇದೀಗ ತನ್ನ ಅಂಕದ ದಾಹವನ್ನ ತೀರಿಸಿಕೊಳ್ತಾ ಇದ್ದಾನೆ. 9-6 3 ಅಂಕಗಳ ಅಂತರವಷ್ಟೇ. ನಿರೀಕ್ಷಿತ ವಿಶ್ವಾಸ ಸೂಪರ್ 9-8 ಕೇವಲ 1 ಅಂಕದ ಅಲ್ಪ ಮುನ್ನಡೆ. ವಾರ ಗುಡ್ ಕಂಬ್ಯಾಕ್ ಎಂಬರ್ ಮಂಡ್ಯ. ಎಸ್, ಮಂಗಳೂರು ಎಕ್ಸ್ಪ್ರೆಸ್ ಶಶಾಂಕ್ ಮುಲ್ಕಿ. ರಾಕೇಶ್ ಗೌಡ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಬಂದಿರೋದ್ರಿಂದ ಸುಲಭವಾಗಿ ಬಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. 10-8 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ತರಬೇತುದಾರರಾಗಿ ಶ್ರೀಯುತ ಕೃಷ್ಣಾನಂದ್ರವರು, ಹಾಗೆ ಮಂಡ್ಯ ಜಿಲ್ಲಾ ತಂಡದ ತರಬೇತುದಾರರಾಗಿ ಮಹೇಶ್. ಎಸ್, 10-8 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ.
ಈ ದೊಡ್ಡಬಳ್ಳಾಪುರದ ಇತಿಹಾಸ ಪುಟದಲ್ಲಿ ಒಂದು ಅದ್ಭುತವಾದಂತಹ ಕ್ಷಣ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲಾ ತಂಡದ ವಿಶ್ವಾಸ ಒಳ್ಳೆ ದಾಳಿ ವಿಘ್ನೇಶ್ ಅವರಿಂದ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. 10-9 ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಬ್ಯೂಟಿಫುಲ್ ಟ್ಯಾಕಲ್. ದಾಳಿಗಾರನ ಅಂಕಣದಿಂದ ಹೊರಹಾಕಲು ಯಶಸ್ವಿಯಾಗಿದ್ದಾರೆ. ಸ್ಕೋರ್ 10 ಈಚ್. ಇದು ಫೈನಲ್ ಪಂದ್ಯ. ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025. ದಯವಿಟ್ಟು ಬ್ಯಾರಿಕೇಡ್ಗೆ ಹೊರಗೆ ನಿಲ್ಬೇಡಿ, ಹುಷಾರಾಗಿರಿ ದಯವಿಟ್ಟು. ಅದಷ್ಟು ಸುರಕ್ಷಿತ ಅಲ್ಲ, ಸ್ವಲ್ಪ ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿ ಪ್ಲೀಸ್. ನಿಮ್ಮ ಬಗ್ಗೆ ನಿಮ್ಗೆ ಎಚ್ಚರಿಕೆ ಇರಲಿ ದಯವಿಟ್ಟು ಪ್ಲೀಸ್. ದೊಡ್ಡಬಳ್ಳಾಪುರ ಜನತೆ ನೋಡಿದ್ರೆ ಕಬ್ಬಿಣವನ್ನು ಸಹ ಬೆಂಡ್ ಮಾಡುವಾಗ ಕಾಣಿಸ್ತದೆ ಈ ಭಾಗದಲ್ಲಿ. ದಯವಿಟ್ಟು ಒಂದ್ ಸ್ವಲ್ಪ ಬ್ಯಾರಿಕೇಡ್ ಸಂಪೂರ್ಣವಾಗಿ ಭಾರವನ್ನು ಹಾಕಿದ್ರ, ಒಂದ್ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ. 10-10 ಸಮಬಲದಲ್ಲಿ ಪಂದ್ಯ ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ನ ಚಾಂಪಿಯನ್ ಪಟ್ಟಕ್ಕಾಗಿ ಅಂತಿಮೋತ್ತಮ ಪಂದ್ಯ ಜಾರಿಯಲ್ಲಿದೆ. ಯಾರಾಗ್ತಾರೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಚಾಂಪಿಯನ್? ಸಚಿನ್. ಚಿನ್ನದಂತ ಒಂದು ಟ್ಯಾಕಲ್ ಸಚಿನ್ನಿಂದ ಬಂದಿದೆ. ಮಂಡ್ಯ ಒಂದಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧ ಕರಾವಳಿಯ ಬಂದರುಗಳ ನಾಡು ದಕ್ಷಿಣ ಕನ್ನಡ. ಮತ್ತೆ ದಾಳಿಯಲ್ಲಿ ಒಬ್ಬ ಪ್ರೊ ಕಬಡ್ಡಿಯ ಖ್ಯಾತ ಆಟಗಾರ ವಿಶ್ವಾಸ್ ಗೌಡ. ಮಂಡ್ಯ ಜಿಲ್ಲೆಯ ಸಾತನೂರು ಗ್ರಾಮದ ಒಬ್ಬ ಯುವ ಆಟಗಾರ. ಸೂಪರ್ ಟೆಕಲ್ ಆನ್ ಆಗಿದೆ 3 ಆಟಗಾರ ನಡುವೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ರೈಡರ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇತ್ತು. 11 ಇನ್ ಫೇವರ್ ಆಫ್ ಮಂಡ್ಯ. ಇದೀಗ 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ನಮ್ಮ ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು, ವಿಶೇಷವಾಗಿ ಈ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರು, ನಮ್ಮ ಧೀರಜ್ ಮುನ್ರಾಜ್ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದಾರೆ. ನಿಜವಾಗ್ಲೂ ಶಾಸಕರ ಮೇಲಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರಿಗೆ, ಶ್ರೀಯುತ ಎನ್ ಕೆ ರಮೇಶ್ ಅವರಿಗೆ, ವಾಸು ದೊಡ್ಡಬಳ್ಳಾಪುರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮಂಡ್ಯ ತಂಡದ ಬೆನ್ನೆಲುಬಾಗಿ ಮತ್ತೆ ಆಪತ್ ಬಾಂಧವನಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಎದುರಲ್ಲಿ ಲೋನ ಪಡೆಯುವಂತ ಒಂದು ಅವಕಾಶ ಮಂಡ್ಯಗೆ ಒದಗಿ ಬಂದಿದೆ. 12-10 2 ಅಂಕದ ಮುನ್ನಡೆ. ಎಲ್ಲರ ಎದೆ ಬಡಿತ ಹೆಚ್ಚಾಗಿದೆ. ನೋಡುಗರು ಸಹ ತುದಿಗಾಲಿನಲ್ಲಿ ನಿಂತ್ಕೊಂಡು ನೋಡುವಂತ ಒಂದು ಪಂದ್ಯ. 12-10 ಬೋನಸ್ ಅಂಕದೊಂದಿಗೆ ಶ್ರವಣ್ ಇರಾ ತಂಡಕ್ಕೆ ವಾಪಸ್ ಆಗಿದ್ದಾನೆ. 12-11 ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ವಿಶ್ವಾಸ್ ಗೌಡ ಕಿಕ್ ಮಾಡುವಂತ ಪ್ರಯತ್ನ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. ನಿಜವಾಗ್ಲೂ ಸೂಪರ್ ತಿರುವನ್ನು ಪಡೆದುಕೊಳ್ತಾ ಇದೆ ವಿಶ್ವಾಸ್ ಗೌಡ. ನೇರ ಹೊರಗೆ ಮೊಹಮ್ಮದ್ ನಿಶಾನ್ ಒಬ್ಬ ಶ್ರೇಷ್ಠ ಡಿಫೆಂಡರ್. ಹೇಳಿದಾಗೆ ದಕ್ಷಿಣ ಕನ್ನಡಕ್ಕೆ ಡಿಫೆನ್ಸ್ ಮಾತ್ರ ಶ್ರೇಷ್ಠವಾಗಿದೆ. 14-12 ಕ್ಷಣಕ್ಕೂ ಬಂದಿದ್ದ ಫಲಿತಾಂಶ ಇಲ್ಲಿ ಬದಲಾಗ್ತಾ ಇದೆ. ತೀರ್ಪುಗಾರ ರವಿಕುಮಾರ್ ಅವರು ಶಿವಣ್ಣ ಅವರನ್ನ ಈ ಕೂಡಲೇ ಕೂಡ್ಕೊಳ್ಬೇಕು. ತೀರ್ಪುಗಾರ ರವಿ ಅವರು ಶಿವಣ್ಣ ಅವರನ್ನ ಈ ಕೂಡಲೇ ಕೂಡ್ಕೊಳ್ಬೇಕು. ಕರ್ನಾಟಕ ಸ್ಟೇಟ್ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಈ ದೊಡ್ಡಬಳ್ಳಾಪುರ ನೆಲದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಅದ್ಭುತ ಯಶಸ್ವಿ ಹಂತ ತಲುಪಿದೆ. ಫೈನಲ್ ಮ್ಯಾಚ್ ಕೂಡ ನಡೀತಿದೆ. 12-14 ರಾಕೇಶ್ ದಾಳಿಯಲ್ಲಿ 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಇದೆ. ಕ್ಷಣಾರ್ಧದಲ್ಲಿ ಸೂಪರ್ ಟ್ಯಾಕಲ್ ನೊಂದಿಗೆ ಪಂದ್ಯವನ್ನ ಮತ್ತೆ ದಕ್ಷಿಣ ಕನ್ನಡ ತಂಡದ ಆಟಗಾರರು ತಮ್ಮೆಡೆಗೆ ಸೆಳೆದುಕೊಳ್ತಾ ಇದ್ದಾರೆ. ಕಬಡ್ಡಿ ಕ್ರೀಡೆ ಹಾಗೆ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೆ. ಶ್ರವಣ್ ಇರಾ ದಕ್ಷಿಣ ಕನ್ನಡದ ಒಬ್ಬ ಯುವ ಆಟಗಾರ, ಲೆಫ್ಟ್ ರೈಡರ್. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ.
ಲೈನ್ ಗೇಮ್ಗೆ ಮುಂದಾಗಿರುವಂತಹ ಸಕ್ಕರೆ ನಾಡು ಮಂಡ್ಯ. ರಾಕಿ ಮಂಡ್ಯ ತಂಡದ ಒಬ್ಬ ಯುವ ದಾಳಿಗಾರ. 4 ಆಟಗಾರ ನೋಡುವ. ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿಘ್ನೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾನ್. ಚುರುಕಿನ ಪಾದಗಳ ಚಲನೆಯೊಂದಿಗೆ ಟೂ ಟಚ್ ಆಗುವ ಪ್ರಯತ್ನ ಇತ್ತು, ಆದರೆ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. 14-12 ಪಂದ್ಯ, 2 ಅಂಕಗಳ ಮುನ್ನಡೆ. ಡಿಫೆನ್ಸಿವ್ ಭಾಗದಲ್ಲಿ ಮಾತ್ರ ನಿಜವಾಗ್ಲೂ ದಕ್ಷಿಣ ಕನ್ನಡ ಅದ್ಭುತವಾಗಿದೆ. ಅಷ್ಟೇ ರೀತಿಯ ದಿಟ್ಟ ಪ್ರತ್ಯುತ್ತರ ಇದೀಗ ನೀಡ್ತಾ ಇದೆ. ದಕ್ಷಿಣ ಕನ್ನಡ 14 ಅಂಕವನ್ನ, ಮಂಡ್ಯ 12 ಅಂಕವನ್ನ, 2 ಅಂಕಗಳ ಮುನ್ನಡೆಯನ್ನು ಮತ್ತೆ ಪಡೆದಿದೆ. ದೊಡ್ಡಬಳ್ಳಾಪುರ ಒಂದೇ ಅಲ್ಲ, ಈ ಕಬಡ್ಡಿ ಪಂದ್ಯಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ನೇರ ಪ್ರಸಾರವನ್ನ ಸಹ ಮಾಡಲಾಗ್ತದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ. ಅವರು ನಮ್ಮ ದೊಡ್ಡಬಳ್ಳಾಪುರದವರೇ, ಇದೇ ನೆಲದವರು, ಇದೇ ದೊಡ್ಡಬಳ್ಳಾಪುರದವರು, ಅಭಿಮಾನಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಡ್ಡದಲ್ಲಿ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ನಾವೆಲ್ಲರೂ ಮೊಬೈಲಲ್ಲಿ ನೋಡ್ಬೋದು. ಈ ಒಂದು ಪಂದ್ಯಾವಳಿ ಯಶಸ್ಸು ಕೇಂದ್ರ ಬಿಂದು ನೀವೆಲ್ಲರೂ ನೋಡಿದಿರ. ನಮ್ಮ ಆನಂದ ಮೂರ್ತಿ ಅವ್ರ ಕುಟುಂಬಕ್ಕೆ ಭಗವಂತ ಆಯಸ್ಸ ಆರೋಗ್ಯವನ್ನ, ಇನ್ನು ಸಮೃದ್ಧಿಯನ್ನ, ಸಂಪತ್ತನ್ನ ನೀಡಿ ಕಾಪಾಡಲಿ ಅಂತ ನಾನು ಬಯಸ್ತೇನೆ. ಮಂಡ್ಯದ ಯುವ ದಾಳಿಗಾರ 4 ಆಟಗಾರ ನಡುವೆ ಅಂಕವನ್ನು ಪಡೆಯಬೇಕೆಂದು ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿಘ್ನೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾನ್. ಈ ಬಾರಿ ಚೈನ್ ಟ್ಯಾಕಲ್ ಪ್ರಯತ್ನ, ಸ್ಟ್ರಗಲ್ ಬರ್ತಾ ಇದೆ. ಹೊತ್ತೊಯ್ಯುವಂತ ಪ್ರಯತ್ನ ಇತ್ತು, ಆದ್ರೆ ಡಿಫೆನ್ಸ್, ಸೂಪರ್ ಡಿಫೆನ್ಸಿವ್ ಗೇಮ್ ಬೈ ದಕ್ಷಿಣ ಕನ್ನಡ. ವಾಟ್ ಅ ಗುಡ್ ಕಮ್ ಬ್ಯಾಕ್. ಆಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ನೀಡಿ ಸಾಕಷ್ಟು ಸ್ಟ್ರಗಲ್ ನಡೆಸಿಕೊಂಡಿರೋದ್ರಿಂದ ವರುಣ್ ಅವರಿಗೆ ಒಂದು ಸ್ವಲ್ಪ ಮುಡುಕಲ್ ಗಾಯದ ಸಮಸ್ಯೆಯಲ್ಲಿ ಕಾಡ್ತಾ ಇದೆ. ಆದ್ರೆ ಕಬಡ್ಡಿ ಆಟಗಾರರು ಸಾಕಷ್ಟು ಫಿಟ್ ಆಗಿರ್ತಾರೆ. 15-12 ಮಾಡು ಇಲ್ಲವೇ ಮಡಿ ಕರೋ ಯಾ ಮರೋ. ರಾಕೇಶ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರೆ, ನಾನು ಆಗ್ಲೇ ಹೇಳಿದೆ ಡಿಸೈಡ್ ರಾಡ್ ನಲ್ಲಿ ರೈಡರ್ಗೆ ಒತ್ತಡ ಇರುತ್ತೆ, ಅದರಲ್ಲಿ ಡಿಫೆಂಡರ್ಗಳು ಒತ್ತಡಕ್ಕೆ ಮಾಡಿತಾ ಇದ್ದಾರೆ. 16-12. ಒಂದು ಸೂಪರ್ ತಿರುವಲ್ಲಿ ಪಂದ್ಯಕ್ಕೆ ನೀಡ್ತಾ ಇದೆ. 3 ಅಂಕಗಳನ್ನು ನೀಡಲಾಗ್ತಾ ಇದೆ. ರಾಕೇಶ್ ರಾಕಿಂಗ್ ಸ್ಟೈಲ್ ಚೋರ ಚಪ್ಪಲ ಬರಲಿ ಮಂಡ್ಯದಂತ ಆಟಗಾರರು ಇದೀಗ ಮೈಗಡಿಮೆ ಇಳಿಸುವ ಪಂದ್ಯವನ್ನ ಮಂಡ್ಯ ಆಟಗಾರರು ನೀಡ್ತಾ ಇದ್ದಾರೆ. 16-15 ಶ್ರೇಷ್ಠ ಪ್ರದರ್ಶನ 2 ತಂಡಗಳಿಂದ. ವಾಟ್ ಅ ಮ್ಯಾಚ್. ನಿಜವಾಗ್ಲೂ ಮಂಡ್ಯದ ಗಂಡು ರಾಕಿ ಒಂದೇ ದಾಳಿಯಲ್ಲಿ ಸೂಪರ್ ಹಡ್ಗೆ ಈ ಬಾರಿ ಸಾಗರ್ ಗೌಡ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಬ್ಯಾಕ್ವರ್ಡ್ ಪ್ರಯತ್ನ ಇತ್ತು. ಚಾಲಕಿ ದಾಳಿಗಾರ ಮಂಗಳೂರು ಎಕ್ಸ್ಪ್ರೆಸ್ ಶಶಾಂಕ್ ಮುಲ್ಕಿ. 17-15 17-15. ನಮ್ಮ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನ್ರಾಜ್ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಕಬಡ್ಡಿ ಉತ್ಸವ. ನಿಜವಾಗ್ಲೂ ಅವರಿಗೆ ಎಲ್ಲ ಕ್ರೀಡಾಪಟುಗಳು ಈ ರೀತಿಯಾದಂತಹ ಒಂದು ಪಂದ್ಯವನ್ನು ಆಡೋದ್ರ ಮೂಲಕ ಅವರಿಗೆ ವಿಶೇಷ ಉಡುಗೊರೆಯನ್ನ ಆಟದ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಅದ್ಭುತವಾದಂತಹ ಪಂದ್ಯ. ನೋಡುಗರಿಗಂತೂ ಮೈ ಜುಮ್ಮೆನ್ನಿಸುವ ರೀತಿಯಲ್ಲಿ ಮೈ ಕೊರೆಯುವ ಚಳಿ ಇದೆ, ಆದರೆ ಚಳಿಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕಣ್ತುಂಬಿಕೊಳ್ತಾ ಇದ್ದಾರೆ. ಜಾಲಿ ಜಾಲಿ ಫೈನಲ್ ಪಂದ್ಯ. ಇನ್ನು ಅರ್ಧ ಗಂಟೆ ಒಣಗಡೆ ಆದ್ಮೇಲೆ ಎಲ್ಲ ಖಾಲಿ ಆಗ್ಬಿಡ್ತೀವಿ. ಸೊ ಫೈನಲ್ ಪಂದ್ಯ ಜನ ಸಾಗರವೇ ಹರಿದು ಬರ್ತಾ ಇದೆ. 17-15 ವಾರ ಮ್ಯಾಚ್. ನಿಜವಾಗ್ಲೂ ವಾಸು ಅವರೇ ಊಹೆ ಮಾಡಿರಲಿಲ್ಲ ಆ ರೀತಿಯಾಗಿ ಜನಸಾಗರ ಹರಿದು ಬಂದಿದೆ. 3 ತಿಂಗಳ ಕಾಲ ಪರಿಶ್ರಮ ಮಾಡಿದ ನಮ್ಮ ಯುವ ಬ್ರಿಗೇಡ್ನ ಯುವಕರು, ನಮ್ಮ ವಾಸು, ನಮ್ಮ ಮನು, ನಮ್ಮ ಮಧು, ಶರತಿ, ಹಾಗೆ ಎಲ್ಲ ಸಮಿತಿಯವರು, ಶಶಿ, ಕಿರಣ್, ಇವರೆಲ್ಲರೂ, ಮಧು, ನಮ್ಮ ಮುಬಾರಕ್, ನಮ್ಮ ಆನಂದ ಮೂರ್ತಿಯ ಬೆನ್ನೆಲುಬಾಗಿದ್ದು. ಅಣ್ಣ ನಾವು ನಿಮ್ಮೊಂದಿಗಿದ್ದೀವಿ, ನೀವು ಕಾರ್ಯಕ್ರಮ ಮಾಡಿ
ನಾವು ನಿಮ್ಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು 3 ತಿಂಗಳ ಕಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಸೋಸಿಯೇಷನ್ ಕೈ ಜೋಡಿಸಿ ಒಂದು ಅದ್ಭುತವನ್ನು ಮಾಡಿದ್ದಾರೆ. It's a 2-on tie. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಒಬ್ಬ ಪ್ರಮುಖ ಸ್ಟಾರ್ ರೈಡ್ ಥರ್ಡ್ ರೈಡ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ 2-on tie. ಮಾಡು ಇಲ್ಲವೇ ಮಾಡಿ ಡಿಸೈಡ್ ಬೋನಸ್ ಅಂಕದ ಸೇರ್ಪಡಾಗ್ತಾರೆ ದಕ್ಷಿಣ ಕನ್ನಡ ತಂಡಕ್ಕೆ 18-17 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಈ ಪಂದ್ಯದಲ್ಲಿ ಏನೋ ಮಂಡ್ಯ ಗೆಲ್ಲಿಸ್ತದೆ ಅದಕ್ಕೆ ಮೂಲ ಕಾರಣ ನಮ್ಮ ರಾಕಿ. ಒಂದು ಸೂಪರ್ ರೈಡ್, 2 ಟಾಕಲ್ ವಿಶ್ವಾಸ್ ತಟ್ಟಿದ್ದಾನೆ, ಎದುರಾಳಿ ಮುಟ್ಟಿದ್ದಾನೆ ವಿಶ್ವಾಸ್. ಒಳ ಗುಡ್ ಕಂಬ್ಯಾಕ್ ಬೈ ಮಂಡ್ಯ. ಪಂದ್ಯ ಪ್ರಥಮಾರ್ಧ ಮುಕ್ತಾಯ. खेल अभी बाकी है. ವಾಡ ಮ್ಯಾಚ್ ನಿಜವಾಗ್ಲೂ ನೋಡುಗರ ಮೈ ಚುಮ್ಮೆನಿಸ್ತಾ ಇದೆ. ದಯವಿಟ್ಟು ಹಲೋ ಇದೀಗ ನಮ್ಮೊಂದಿಗೆ ನಿಮ್ಮ ನೆಚ್ಚಿನ ನಾಯಕರು ತಮ್ಮ ಹುಟ್ಟುಹಬ್ಬವನ್ನ ಯುವ ಬ್ರಿಗೇಡ್ ವತಿಯಿಂದ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕ ಕನ್ನಡದ ಕಟ್ಟಾಳುಗಳು ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬಕ್ಕೆ ಪೇಟ ಹೊದಿಸಿ, ಶಾಲೆ ಹೊದಿಸಿ, ಮಾಲಾರ್ಪಣೆ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಮ್ಮ ನೆಚ್ಚಿನ ದೊಡ್ಡಬಳ್ಳಾಪುರದ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನ್ರಾಜು ಸರ್ ಅವರಿಗೆ ಎಲ್ಲ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳ ಪರವಾಗಿ ದೊಡ್ಡಬಳ್ಳಾಪುರದ ಜನತೆ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಅವರು ಇನ್ನಷ್ಟು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡುವ ಮೂಲಕ ಈಗ ವೇದಿಕೆಯಲ್ಲಿ ಒಂದು ಮಹತ್ವದ ಕ್ಷಣ ಅನಾವರಣಗೊಳ್ತಾ ಇದೆ. ಶ್ರೀ ಹೇಮಂತ್ ಕುಮಾರ್ ಅವರು ದಿಗ್ಗೂರಿನ ಭಾಜಪ ಮುಖಂಡರು ದಯವಿಟ್ಟು ಈ ಕೂಡಲೇ ಆಗಮಿಸಬೇಕು. ಶಾಸಕರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಹೇಮಂತ್ ಅವರು ಕೂಡಲೇ ಬನ್ನಿ. ಶ್ರೀ ಹೇಮಂತ್ ಕುಮಾರ್ ಅವರು ಈ ವೇದಿಕೆಯಲ್ಲಿ ಮತ್ತೊಂದು ಮಹತ್ವದ ಕ್ಷಣಕ್ಕೆ ಅನಾವರಣಗೊಳ್ತಾ ಇದೆ. ನಿಮ್ಮೊಂದಿಗೆ ಶ್ರೀಯುತ ಧೀರಜ್ ಮುನ್ರಾಜ್ ಅವರು ತಮ್ಮ 33ನೇ ವರ್ಷದ ಹುಟ್ಟು ಹಬ್ಬವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಎಲ್ಲರೊಂದಿಗೆ ಸಿಹಿಯನ್ನು ಹಂಚಿಕೊಳ್ತಾ ತಮ್ಮ ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡಬಳ್ಳಾಪುರ ಘಟಕ ಅವರು ತಮ್ಮ ಅಭಿಮಾನಪೂರ್ವಕವಾಗಿ ನೆಚ್ಚಿನ ನಾಯಕನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಸನ್ಮಾನದ ಮೂಲಕ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ದೊಡ್ಡಬಳ್ಳಾಪುರ. ಈಗ ಯುವಕರಿಗೆ ಆನಂದ್ ಮೂರ್ತಿ ಅವರು, ವಾಸು, ಬಂತಿ ವೆಂಕಟೇಶ್, ಶಶಿ, ಕಿರಣ್, ಮಧು, ಹೇಮಂತ್, ಶರತ್ ಎಲ್ಲರೂ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮುಖೇನ ಮೊದಲಿಗೆ ಒಂದು ಬೃಹತ್ ಹಾರವನ್ನ ಹಾಕ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರೇಕ್ಷಕರ ಇದನ್ನು ಮೊದಲ ಅಧ್ಯಾಯ. 2ನೇ ಅಧ್ಯಾಯದ ಪಂದ್ಯ ಇನ್ನು ಬಾಕಿ ಇದೆ. ದಯವಿಟ್ಟು ಅಲ್ಲಿ ಮೇಲ್ಗಡೆ ನಿಂತ್ಕೊಬೇಡಿ, ಕುತ್ಕೊಳ್ಳಿ, ಆರಾಮಾಗಿ ಪಂದ್ಯವನ್ನು ವೀಕ್ಷಿಸಬೇಕು. ಕುತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಆ ರೀತಿಯಾಗಿ ಪಂದ್ಯ ಇದೆ. ಗೊತ್ತು, ನಿಮ್ಮನ್ನು ತುದಿಗಾಲಿನಲ್ಲಿ ನಿಂತ್ಕೊಳ್ಳುವಂತೆ ಮಾಡ್ತಾ ಇದೆ 2 ತಂಡದ ಆಟಗಾರರು. ಒಂದ್ ಕಡೆ ಮಂಡ್ಯ, ಇನ್ನೊಂದ್ ಕಡೆ ದಕ್ಷಿಣ ಕನ್ನಡ. ಎಸ್, ಈ ಕಾರ್ಯಕ್ರಮ 33ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥ ಯುವ ನಾಯಕರು ಧೀರಜ್ ಮುನ್ರಾಜು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನಮ್ಮ ವಿಧಾನಸಭೆಯ ಶಾಸಕರಾಗಿ ದೊಡ್ಡಬಳ್ಳಾಪುರದ ಜನತೆಯ ನೆಚ್ಚಿನ ಜನ
ಸುತ್ತಿನ ಪಂದ್ಯವನ್ನ ಆರಂಭಿಸುವ ಒಂದು ಸೂಚನೆಗಾಗಿ ಕಾಯ್ತಾ ಇದ್ದೇವೆ. ಎಸ್, ಆರಂಭವಾಗಲಿಕ್ಕಿದೆ. ಒಂದ್ ಸ್ವಲ್ಪ ಕ್ಲಿಯರ್ ಮಾಡಿ. ಮ್ಯಾಟ್ ಮೇಲೆ ಯಾರು ನಿಂತ್ಕೊಳ್ಬೇಡಿ. ನಮ್ಮ ಧೀರಜ್ ಮುನ್ರಾಜು ಬ್ರಿಗೇಡ್ ಎಲ್ಲ ಸದಸ್ಯರು, ನಿಮ್ಮಿಂದ ಈ ಕಾರ್ಯಕ್ರಮ, ನೀವು ಇಲ್ಲಿ ಶ್ರಮಿಸಿದಿರ, 3 ತಿಂಗಳುಗಳ ಕಾಲ ದುಡಿದಿದ್ದೀರ. ನಿಮ್ಮೆಲ್ಲರ ಒಂದು ಪ್ರೀತಿ ಈ ಒಂದು ಕಾರ್ಯಕ್ರಮದ ಮೇಲೆ ಇರೋದ್ರಿಂದನೇ ಇಷ್ಟು ಅಭೂತಪೂರ್ವವಾದಂತಹ ಒಂದು ಯಶಸ್ಸನ್ನು ಕಂಡಿದೆ. ದಯವಿಟ್ಟು ಒಂದು ಸ್ವಲ್ಪ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹಕರಿಸಿ. ಸಮಬಲದಲ್ಲಿ ಆರಂಭ ಕಂಡುಕೊಳ್ತಾ ಇದೆ. 18-18 ದ್ವಿತೀಯಾರ್ಧ ಪ್ರಾರಂಭವಾಗಿದೆ. ಮಂಡ್ಯ ತಂಡಕ್ಕೊಂದು ಅವಕಾಶ. ಎಸ್, ನಾಸಿರ್ ಅಮ್ಮಿ. ಎಸ್, ಒಂದು ಅದ್ಭುತವಾದಂಥ ಟ್ಯಾಕಲ್. ಸಚಿನ್ ಡಬಲ್ ಆಂಕಲ್ ಹೋಲ್ಡ್. ಜಾಲಿ ಜಾಲಿ. ಸದ್ಯ ಅಪೋನೆಂಟ್ ಖಾಲಿ ಆಗಿದ್ದಾರೆ ಅಷ್ಟೇ. ಎಸ್, ಪಂದ್ಯ ಇನ್ನು ಬಾಕಿ ಇದೆ. 21-19 2 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಎಸ್, ಮಧ್ಯ ದಾಳಿಯಲ್ಲಿ ಮಂಡ್ಯದ ಕಣ್ಣು ಒಬ್ಬ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ. ರೈಟ್ ಕಾರ್ನರ್ ಭಾಗದಲ್ಲಿ ನಿಂತ ಸುಶಾಂತ್ ಶೆಟ್ಟಿ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. ಈ ಪಂದ್ಯದಲ್ಲಿ ವಿಜೇತರಾದವರಿಗೆ ಸ್ಟೇಟ್ ಚಾಂಪಿಯನ್ಶಿಪ್ ಪಟ್ಟ ಸಿಗುತ್ತೆ. ವಿಜೇತರಿಗೆ 1,111 ರೂಗಳು. ವಾ, ಓಡ ಚಾಲ ಚುರುಕಿನ ಪಾದಚಲನ, ದೊಡ್ಡ ಚುಬಾಣಿಯನ್ನು ಗಳಿಸಿಕೊಂಡಿದ್ದ ಶಶಾಂಕ. 27-20 ಮಂಡ್ಯ 2 ಅಂಕಗಳ ಮುನ್ನಡೆ. ದಯವಿಟ್ಟು ಇಲ್ಲಿ ಮುಂದೆ ನಿಂತಿರೋರು ಪೊಲೀಸರಿಗೆ ಸಹಕರಿಸಿ. ಇನ್ನು ಅರ್ಧ ಗಂಟೆ ಪಂದ್ಯ ಅಷ್ಟೇ. ದಯವಿಟ್ಟಿನ ಬ್ಯೂಟಿಫುಲ್ ಕ್ಯಾಚ್, ಬ್ಯೂಟಿಫುಲ್ ಚೈಟ್ ಟ್ಯಾಕಲ್ ಬೈ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಈ ರೀತಿ ಆಟಕ್ಕೆ ಹೆಸರುವಾಸಿಯಾಗಿದೆ. ಅಫಿಷಿಯಲ್ ಟೈಮ್ ಔಟ್. ಏತಲ್ ಮಧ್ಯೆ ನಮ್ಮ ಈ ಪಂದ್ಯಾವಳಿಯ ಸಂಯೋಜನೆ ಮಾಡುವಂತವನು ಶ್ರೀಯುತ ಆನಂದ ಮೂರ್ತಿ ಅವರ ಕುಟುಂಬಕ್ಕೆ, ನಮ್ಮ ಯುವ ಬ್ರಿಗೇಡ್ ಮತ್ತು ದೊಡ್ಡಬಳ್ಳಾಪುರದ ಮಹಾಜನತೆ ಇಂಥ ಒಂದು ಮಹತ್ ಕಾರ್ಯ, ಇಂಥ ಒಂದು ಮಹತ್ ಬೃಹತ್ ಕ್ರೀಡಾಕೂಟವನ್ನು ಜರುಗಿಸಿ ಸ್ವಯಂ ಏಕಾಂಗಿಯಾಗಿ ಈ ಕಾರ್ಯಕ್ರಮವನ್ನು ನನ್ನ ಸ್ನೇಹಿತ ಬಾಲ್ಯದ ಗೆಳೆಯ ಯುವ ಬ್ರಿಗೇಡ್ನ ಹೊರನಾಡಿ ಯುವಕರ ಕಣ್ಮಣಿ ಇಬ್ಬರಿಗೂ ಕೂಡ ದೊಡ್ಡಬಳ್ಳಾಪುರದ ಮಹಾಜನತೆ ಪರವಾಗಿ ಎಲ್ಲ ಶರತ್, ವಾಸು, ಎಲ್ಲ ಯುವ ಬ್ರಿಗೇಡ್ನ ಯುವಕರ ವತಿಯಿಂದ ನೀವು ಮಾಡಿದ ಈ ಮಹಾಸಾಧನೆಗೆ ದೊಡ್ಡಬಳ್ಳಾಪುರದ ಮಹಾಜನತೆ ಪರವಾಗಿ, ಕರ್ನಾಟಕ ರಾಜ್ಯಾಂಗ ಅಸೋಸಿಯೇಷನ್ ಪರವಾಗಿ ನೆನಪಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾವು ಅಭಿನಯಿಸ್ತಾ ಇದ್ದೀವಿ. ಕಂಗ್ರಾಚುಲೇಷನ್ಸ್.
ಆನಂದಮೂರ್ತಿರವರಿಗೆ ಈ ಕಾರ್ಯಕ್ರಮದ ಸಾರಥಿಯಾಗಿ ಅಭೂತಪೂರ್ವವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದಲ್ಲಿ ಆಯೋಜಿಸಕ್ಕೆ ಪ್ರಮುಖ ಕಾರಣಕರ್ತರು ಅವರ ಜೊತೆಯಲ್ಲಿ ಶ್ರೀಯುತ ಎಚ್ ಕೆ ರಮೇಶ್ ಅವರು, ಶ್ರೀಯುತ ರಾಜಪ್ಪ ಪಾಟೀಲ್ ಅವರು ಹಾಗೂ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ. ಓಕೆ ಸ್ಟಾರ್ಟ್. ನಿಜವಾಗ್ಲೂ ಒಂದು ಸಾರ್ಥಕವಾದ ಸೇವೆ ಮಾಡಿದ್ಯಾ ಆನಂದ್. ನನ್ನ ಆತ್ಮೀಯ ಗೆಳೆಯ ನೀನು. ಜೊತೆಯಲ್ಲಿ ಬೆಳೆದಿದ್ದೀವಿ. ಒಬ್ಬ ಕ್ರೀಡಾಪಟುವಾಗಿ ಇಂಥ ಒಂದು ಮಹತ್ ಸಾಧನೆಯ ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಮನಸ್ಸು ಮಾಡಿ ಸಂಕಲ್ಪ ಮಾಡಿ ಯುವ ಬ್ರಿಗೇಡ್ಗೆ ಹೊರನಾಡಿಯಾಗಿ ಲಕ್ಷಾಂತರ ರೂಗಳನ್ನು ಖರ್ಚು ಮಾಡಿ ಇಂಥ ಒಂದು ಬೃಹತ್ ಕ್ರೀಡಾಕೂಟವನ್ನು ಮಾಡಿಕೊಂಡಂತ ಆನಂದ್ ಅವರಿಗೆ ಎಲ್ಲರೂ ಜೋರ ಚಪ್ಪಾಳೆ ಆ ಕುಟುಂಬದವರು ಬರಲಿ. ಇಂಥ ಒಂದು ಕ್ರೀಡಾಕೂಟವನ್ನ ಇಲ್ಲಿ ನೆರವೇರಿಸಿದ್ದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಆಭಾರಿಗಳು. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಅಸೋಸಿಯೇಷನ್ ನಿಮಗೆ ಚಿರುಋಣಿಗಳಾಗಿರ್ತವೆ, ಆಭಾರಿಗಳಿರ್ತವೆ. ನಿಮ್ಮ ಈ ಮಹತ್ ಸಾಧನೆಗೆ ಅಭಿನಂದನೆಗಳು, ಧನ್ಯವಾದಗಳು. ಜಿಮ್ಮಿ 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 ಸರತ್ತಾಗಿರಪ್ಪ. ಕೇಸ್ 22-21ರಲ್ಲಿ ಪಂದ್ಯ ಸಾಗ್ತಾದ ಮಂಡ್ಯ ಒಂದಂಕದ ಮುನ್ನಡೆಯಲ್ಲಿ ಶಶಾಂಕ್ ಮುಲ್ಕೆ. ನಿಜವಾಗ್ಲೂ ನೋಡುಗರಿಗೆ ಕಬಡ್ಡಿಯ ಝಲಕ್. ಎರಡು ತಂಡದ ಆಟಗಾರರು ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಯಾರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ? ಒಂದ್ ಕಡೆ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಇದೆ, ಇನ್ನೊಂದು ಕಡೆ ಮಂಡ್ಯ ಜಿಲ್ಲಾ ತಂಡ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಹೋದ ಎಂಟಿ ರೈಡ್ಗೆ ವಾಪಸ್ ಆದ್ರು. ಥರ್ಡ್ ರೈಡ್ ಇಟ್ಸ್ ಅ 2 ಆಫ್ ಟೈಮ್. ಮಾಡುಲ್ಲವೇ ಬಡಿ ಸಾಯಿ ಪ್ರಸಾದ್ ಸಾಕಷ್ಟು ವೇಗದ ದಾಳಿ. ವಾಟ್ ಅ ಬ್ಯೂಟಿಫುಲ್ ರೈಡ್. ನಿಜವಾಗ್ಲೂ ವೇಗದ ದಾಳಿಗೆ ಮಂಗಳೂರು ಎಕ್ಸ್ಪ್ರೆಸ್ ನ ಸಾಯಿ ಪ್ರಸಾದ್. 23-22 ಥರ್ಡ್ ರೈಡ್. ಮಂಡ್ಯ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಎಸ್ ರಾಕಿ ಪ್ರಥಮಾರ್ಧದಲ್ಲೂ ಸಹ ರಾಕಿ ಆಪತ್ ಬಾಂಧವನಾಗಿದ್ದ. ದ್ವಿತೀಯಾರ್ಧದಲ್ಲೂ ಸಹ ರಾಕಿ ಇಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ. 24-23 ಒಂದೊಂದು ಅಂಕಕ್ಕೂ ಇಲ್ಲಿ ಸೆಣಸಾಟ. ಮತಗಜಗಳ ಕಾದಾಟದಲ್ಲಿ ಯಾವ ತಂಡ ಚಾಂಪಿಯನ್ ಆಗುತ್ತೆ? ವಯಸ್ಸು 24-23 ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದಲ್ಲಿ ಧೀರಜ್ ಮುನಿರಾಜ್ ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದ ಸುಮಾರು 26 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ 3 ದಿನಗಳ ಕಾಲ ನಿರಂತರವಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಸಾಗಿ ಬಂದಿದೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಒಂದು ಆಧಾರದ ನಿರ್ಧಾರ. ಸಚಿನ್ ಪ್ರೇಕ್ಷಕರೇ ಸ್ಕೋರ್ ಅನ್ನು ಒಮ್ಮೆ ಗಮನಿಸಿ. 24-24 ಬರ್ಲಿ ಒಂದ್ ಜೋರ ಚಪ್ಪಾಳೆ. ಎಂಥ ಪಂದ್ಯ! ಅದ್ಭುತವಾದಂತಹ ಟ್ಯಾಕಲ್. ದಕ್ಷಿಣ ಕನ್ನಡ ರಾಕಿಯನ್ನು ಬಂಧಿಸಲು ಯಶಸ್ವಿಯಾದರು. ಸೂಪರ್ ಟೆಕಲ್ ಆನ್ ಆಗಿದೆ. ಸಾಯಿ ಪ್ರಸಾದ್ ಇಬ್ಬರು ಆಟಗಾರ ನಡುವೆ. ರೈಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವರುಣ್. ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರಿಗೂ ಅವಕಾಶ ಇದೆ. ಕಾದೋಡೋಣ ಈ ಬಾರಿ. ಸಾಯಿ ಪ್ರಸಾದ್ ಸುಲಭವಾದಂತಹ ಒಂದು ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾನೆ.
26-24. 26-24. ನೋಡುಗರಿಗೆ ಒಂಥರ ಕನ್ಸೋ ನನ್ಸ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? Yes, Varun! ಬೋನಸ್ ಜೊತೆ ಒಂದು ಟಚ್ ಪಾಯಿಂಟ್. ನಿಜವಾಗ್ಲೂ ಈ ಬಾರಿ ಮಂಡ್ಯ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ ವರುಣ್. Yes, ವಿಶ್ವಾಸ್ ಯಾಕೆ ತಪ್ಪು ನಿರ್ಧಾರ? ಒಬ್ಬ ಸ್ಟಾರ್ ರೈಡರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಅಫಿಷಿಯಲ್ ಟೈಮ್ ಔಟ್. 27-26 ರೋಚಕ ಘಟ್ಟ ತಲುಪ್ತಾ ಇದೆ ಪಂದ್ಯ. ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಮುನ್ನಡೆ ಹಾದಿ. 27-26. ಎಸ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಬಡ್ಡಿ ಪಂದ್ಯಗಳಿಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಹ ಆಗಮಿಸಿದ್ದಾರೆ. ಅಪ್ಪು ಬಾಸ್ಗೆ 27-26 ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ವರುಣ್ ಮಂಡ್ಯದ ಯುವ ಆಟಗಾರ. ಕಬಡ್ಡಿ ಕ್ರೀಡಾ ರಸಿಕರಿಗೆ ರಸದೌತಣ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ವರುಣ್ ಗೋಪಾಲ್ಪುರ ಇಲ್ಲಿ ಮಂಡ್ಯ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಸೂಪರ್ ಲಾನ್ ಆಗಿದೆ. ದಕ್ಷಿಣ ಕನ್ನಡದ ಮಂಗಳೂರು ಎಕ್ಸ್ಪ್ರೆಸ್ ಶಶಾಂಕ್ ಮುಲ್ಕಿ. ರಾಕೆಟ್ ನ ಒಂದು ಸ್ಪೀಡ್. ಶಶಾಂಕ್ ಮುಲ್ಕಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಎಸ್ ಪ್ರೇಕ್ಷಕರೇ, ಮಂಡ್ಯ ಜಿಲ್ಲಾ ತಂಡ ಗೆಲ್ಲುತ್ತೆ ಅನ್ನೋ ಸೌಂಡ್ ಮಾಡಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಗೆಲ್ಲುತ್ತೆ ಅನ್ನೋ ಸೌಂಡ್ ಮಾಡಿ ನೋಡೋಣ. ನಮ್ ದೊಡ್ಡಬಳ್ಳಾಪುರ ಜನತೆ ಗೆದ್ದಿಲ್ಲ ಅನ್ನೋದಕ್ಕೆ ಸೌಂಡ್ ಮಾಡಿ ನೋಡೋಣ. ಇಲ್ಲಿ ಗೆದ್ದಿರೋದು ದೊಡ್ಡಬಳ್ಳಾಪುರದ ಕಬಡ್ಡಿ ಹಬ್ಬ. ಈ ಸಲ ಕಪ್ ಯಾರ್ದು? ಎಸ್, ಕಾತೋಡಿ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಫಲಿತಾಂಶ ಹೊರಬೀಳಲಿಕ್ಕಿದೆ. 29-27 ನಮ್ಮ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ಇವರ ವತಿಯಿಂದ ದೊಡ್ಡಬಳ್ಳಾಪುರದ ಕಬಡ್ಡಿ ಇತಿಹಾಸದಲ್ಲೇ ಇದೆ ಪ್ರಪ್ರಥಮ ಬಾರಿಗಿಂತ ಒಂದು ಸುಂದರ ಕಬಡ್ಡಿ ವೈಭವ. ಮಂಡ್ಯ ತಂಡದ ಆಪತ್ ಬಾಂಧವ ವರುಣ್ 29-27 2 ಅಂಕದ ಮುನ್ನಡೆಯಲ್ಲಿ. ಮಂಡ್ಯ ಸಾಯಿ ಪ್ರಸಾದ್ ಗಾಳಿ ವಿಭಾಗದಲ್ಲಿ ಸೂಪರ್ ಲಾನ್ ಆಗಿದೆ. 3 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಾಗರ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್. ವರುಣ್ ಆತುರದ ನಿರ್ಧಾರ. ಒಬ್ಬ ಪ್ರಮುಖ ದಾಳಿಗಾರನಾಗಿ ಇಂಥ ಒಂದು ತಪ್ಪು ನಿರ್ಧಾರವನ್ನು ಮಾಡಬಾರ್ದಾಗಿತ್ತು. ದಯವಿಟ್ಟು ವೇದಿಕೆ ಶಿಥಿಲವಾಗಿದೆ. ದಯವಿಟ್ಟು ವೆಯ್ಟ್ಗೆ ಓವರ್ ವೆಯ್ಟ್ ಆಗ್ತಿದೆ ಸ್ವಲ್ಪ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಶಿಥಿಲವಾಗ್ತದೆ, ಸ್ವಲ್ಪ ಸುರಕ್ಷಿತವಾಗಿ ಸ್ವಲ್ಪ ಸೈಡ್ ಬನ್ನಿ ಪ್ಲೀಸ್. ಈ ತರ ಹಿಂಸೆ ಕೊಟ್ರೆ 29-28 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡದ ರಾಕಿ.
ಜನ ಸಾಗರವೇ ಹರಿದು ಬಂದಿದೆ ನಿಜವಾಗ್ಲೂ ಒಂದು ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್. ಸೂಪರ್ ರೈಡ್ ಆಗಿ ಪರಿಣಮಿಸಿದೆ. ಸೂಪರ್ ತಿರುವನ್ನ ಪಡೆದುಕೊಂಡಿದ್ದ ಪಂದ್ಯ 29. ಮಂಡ್ಯ ತಂಡದ ವಿಶ್ವಾಸ್ ಗೌಡನಿಗೆ ಇದು ಮಾಡುವಿಲ್ಲವೇ ಮಾಡಿ ಸೂಪರ್ ತಿರುವನ್ನ ನೀಡಿದಂತ ಸೂಪರ್ ಆಟ ಪ್ರೇಕ್ಷಕರೇ ಸ್ಕೋರ್ ಬೋರ್ಡ್ ಅನ್ನ ಗಮನಿಸಿ. 32 ಸಮಬಲ ಹೋರಾಟ ಸಾಗ್ತಾ ಇದೆ. ದೊಡ್ಡಬಳ್ಳಾಪುರ ಜಾಲಿ ಜಾಲಿ. ಏನ್ರಿ ಮ್ಯಾಚ್ ಪ್ರೋ ಕಬಡ್ಡಿಯಲ್ಲಿ ನೋಡಲಿಕ್ಕಿಲ್ಲ. ನಮ್ಮ ಶಾಸಕರ ಮುಖದಲ್ಲೂ ಸಹ ಆ ನಗು ಹರಡ್ತಾ ಇದೆ. ಅವರು ಎಂದು ಕಂಡಿರಿಯದ ರೀತಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇಂಥ ಒಂದು ಮ್ಯಾಚ್ ಬಂದಿದೆ. ನಿಜವಾಗ್ಲೂ ಸನ್ಮಾನ ಶ್ರೀಯುತ ಧೀರಜ್ ಮುನ್ರಾಜ್ ಸರ್ ಅವರಿಗೆ, ನಮ್ಮ ಮಧುರೆ ಆರ್ ಆನಂದ್ ಮೂರ್ತಿ ಅವರಿಗೆ, ಶ್ರೀಯುತ NK ರಮೇಶ್ ಅವರಿಗೆ, ರಾಜಗೋಪಾಲ್ ಪಾಲೀರ್ ಅವರಿಗೆ, ಶ್ರೀಯುತ ವಾಸು ದೊಡ್ಡಬಳ್ಳಾಪುರ ಅವರಿಗೆ, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಗೆ, ಎಲ್ಲ ನಮ್ಮ ಕ್ರೀಡಾ ರಸಿಕರಿಗೆ ಅಭಿನಂದನೆ. ಎಂತ ಒಂದು ಪಂದ್ಯ, ಪೂರಾ ಪೈಸಾ ವಸೂಲ್ ಮ್ಯಾಚ್. ಮಂಡ್ಯದ ಕಂಡು ವಿಶ್ವಾಸ್ ಗೌಡ 4 ಆಟಕ ನೋಡ್ಬೆ. ಮಂಡ್ಯ ತಂಡದ ಆಪತ್ ಬಾಂಧವ ವಿಶ್ವಾಸ್ 32 ದಕ್ಷಿಣ ಕನ್ನಡ ಜಿಲ್ಲೆಯ ಶಶಾಂಕ್ ಮುಲ್ಕಿ ಮಂಗಳೂರು ಎಕ್ಸ್ಪ್ರೆಸ್ 7 ಆಟಕ ನಡುವೆ ಚುರುಕಿನ ಪಾದಗಳ ಚೆಲ್ಲುವುದಕ್ಕೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ವಾಟ್ ಅ ಬ್ಯೂಟಿಫುಲ್ ರೈಡ್. ಬಂದು ದಾಳಿಯಲ್ಲಿ ವಿಶ್ವಾಸ್ ಗೌಡ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಧೀರಜ್ ಮುನಿರಾಜ್ ಬ್ರಿಗೇಡ್ನ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರಿಗಿರ್ಬೋದು, ದೃಶ್ಯ ಮಾಧ್ಯಮದವರಿಗೆ, ದೊಡ್ಡಬಳ್ಳಾಪುರದ ಸಮಸ್ತ ಜನತೆಗೆ ಇಂಥ ಒಂದು ಒಳ್ಳೆ ಮ್ಯಾಚ್ ಅನ್ನು ನೋಡುವಂತಹ ಒಂದು ಅವಕಾಶ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಈ ರೀತಿಯಾಗಿ ಮ್ಯಾಚ್ ಆಗಿದ್ರೆ ಖಂಡಿತವಾಗ್ಲೂ ಮಾಡು ಇಲ್ಲವೇ ಮಾಡು. ದಕ್ಷಿಣ ಕನ್ನಡ ಎಂಥ ಒಂದು ಬಿಗಿಯಾದಂಥ ಠಾಕರ್. 34-32 2 ಅಂಕಗಳ ಅಂತರದ ಅಲ್ಪ ಮುನ್ನಡೆ. 34-32 ಆಟಗಾರರಲ್ಲಿ ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರರು ಎಂತ ಪಂದ್ಯ. ಎಲ್ಲರ ಎದೆ ಬಡಿತ ಹೆಚ್ಚಾಗ್ತದೆ, ರಕ್ತದ ಒತ್ತಡ ಹೆಚ್ಚಾಗ್ತದೆ. ಎಕ್ಸಾಕ್ಟ್ಲಿ, ನೋಡುಗರಿಗೆ ರಕ್ತದ ಒತ್ತಡ ಏರಿಳಿತ ಕಾಣ್ತಾ ಇದೆ. ವಾಟ್ ಅ ಮ್ಯಾಚ್, ಬ್ಲಡ್ ಬಾಯ್ಲಿಂಗ್ ಮ್ಯಾಚ್. 34-33 ದಾಳಿಯಲ್ಲಿ ಮಂಡ್ಯ ತಂಡದ ರಾಕಿ
ನಾಲ್ಕು ಆಟಗಳ ನಡುವೆ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ಸಮಯ ರಾತ್ರಿ 10:02. 34-33 ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ. ನಾಲ್ಕು ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಫ್ರೀದ್. ಸಾಯಿ ಪ್ರಸಾದ್ ಯಾಕೆ ಈ ತಪ್ಪು ಮಾಡಿದ್ರು? 34-34 ಹೋರಾಟ. What a match. ಜನರು ಕಬಡ್ಡಿ ಕ್ರೀಡೆಯಲ್ಲಿ ತಲ್ಲೀನರಾಗಿದ್ದಾರೆ. ಎಸ್, ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Captain, last 5 minutes to go. 34 each. Shravan Ira. ಸಂಪೂರ್ಣ ಸಂಖ್ಯೆಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಉಪಯುಕ್ತ ಸಮಯದಲ್ಲಿ ತಂಡಕ್ಕೆ ಅಂಕದ ಮುನ್ನಡೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಶ್ರವಣ್ ಇರಾ. ಇದೀಗ ದಾಳಿಯಲ್ಲಿ ಮಂಡ್ಯದ ಸೂಪರ್ ಮಿನಿಟ್ಗಳ ಸೂಪರ್ ಗೆಲುವು. ಈ ಸೂಪರ್ ಮಿನಿಟ್ ನ ಸೂಪರ್ ಗೆಲುವು ಯಾರಿಗೆ? ಚಾಂಪಿಯನ್ ಪಡೆ ಯಾರಿಗೆ? ಹಿಂದೊಂದು ಕಂಡರಿಯದ ರೀತಿಯಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಜನತೆ ನಮ್ಮ ಶಾಸಕರ ಗೆಲುವನ್ನು ಯಾವ ರೀತಿ ಸಂಭ್ರಮಿಸಿದ್ರು. 33,000ಗಳ ಲೀಡ್ ಅನ್ನ ಅವರಿಗೆ ದೊಡ್ಡಬಳ್ಳಾಪುರ ಜನತೆ ನೀಡಿ ಅವರ ಗೆಲುವಿನ ಸಂಭ್ರಮವನ್ನು ಯಾವ ರೀತಿ ಆಚರಿಸಿದ ಅದೇ ರೀತಿಯಾಗಿ ಕಬಡ್ಡಿ ಪಂದ್ಯದ ಗೆಲುವಿನ ಸಾಲು ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ದಾಳಿಗಾರಿಗೆ ಒಂದು ಬೋನಸ್ ಸಂಘದ ಸೇರ್ಪಡೆ ಆಗ್ತಾ ಇದೆ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕ್ಯಾಪ್ಟನ್ ಎಸ್ 36 ಪ್ರೇಕ್ಷಕರೇ. ಎಸ್ 1+2 3 ಪಾಯಿಂಟ್ ಮಂಡ್ಯ 39-36 ಮುನ್ನಡೆಯಲ್ಲಿ ಮಂಡ್ಯ. ಮಂಡ್ಯ ಜಿಲ್ಲಾ ಆಟಗಾರರಿಗೆ ಅತಿ ಹೆಚ್ಚು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ಭುತ ಆಟಗಾರನಾಗಿ ವಿಶ್ವಾಸ್ ಮತ್ತೆ ಆಪತ್ಬಂಧವನಾಗಿ 39-36 3 ಅಂಕಗಳ ಮೂಲ್ಯ ಮುನ್ನಡೆಯಲ್ಲಿ ಮಂಡ್ಯ. 3 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ಮೈಸೂರಿನ ಅಂಬಾರಿಯನ್ನು ಹೊತ್ತಂತ ಅರ್ಜುನನ ಹೆಸರಿನಲ್ಲಿ ಅಂಕಣ 1. ಅರ್ಜುನನ ಅಂಕಣದಲ್ಲಿ ರಣಾಂಗಣವೇ ಒಂದು ಸೃಷ್ಟಿಯಾಗಿದೆ. ಮತ ಗಜಗಳ ನಡುವೆ ಕಾದಾಟ. ಎಲ್ಇಡಿ 39-36 ಸ್ಕೋರ್ ಬೋರ್ಡ್ ಅಕ್ಕಪಕ್ಕದಲ್ಲಿ ಎಲ್ಇಡಿ ಮುಂಭಾಗದಲ್ಲಿ ಕೂತಿರೋರು ಒಂದ್ ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳಿ. ಮಂಗಳೂರು ಎಕ್ಸ್ಪ್ರೆಸ್ ಶಶಾಂಕ್ ಮಲ್ಕಿ ಚುರುಕಿನ ಬಾಲಗಳು ಚೆನ್ನಾಗಿ 39-36 ಆಪತ್ಬಂಧವ ವಿಶ್ವ ದಾಳಿ ಭಾಗದಲ್ಲಿ ಮಂಡ್ಯದ ಭರವಸೆ ಬೆನ್ನೆಲುಬಾಗಿದ್ದಾನೆ. ಲಾಸ್ಟ್ 3 minutes. ಮೈಸೂರು ದಸರಾದ ಅಂಬಾರಿಯನ್ನು ಹೊತ್ತಂತ ಅರ್ಜುನನ ಒಂದು ಸವಿ ನೆನಪಿಗಾಗಿ ಅವರ ಹೆಸರಿನಲ್ಲಿ ಅಂಕಣ 1 ಅರ್ಜುನನ ಅಂಕಣ ಅಂತ ಹೇಳಿ ನೇಮಿಸಿದ್ವಿ. ಅಂಕಣ 2 ಅಭಿಮನ್ಯು ಅಂತ ಹೇಳಿ ನೇಮಿಸಿದ್ವಿ.
40-36 ಎರಡು ಬಲಿಷ್ಠ ತಂಡಗಳ ನಡುವೆ ಜಿದ್ದಾಜಿದ್ದಿನ ಒಂದು ಕಾದಾಟ. ವಿಶ್ವಾಸ್ ಗೌಡ ಕರ್ನಾಟಕ ಕಂಡಂತ ಒಬ್ಬ ಶ್ರೇಷ್ಠ ದಾಳಿಗಾರ. 36 4 ಅಂಕಗಳ ಅಂತರ. ಪಂದ್ಯಾವಳಿ ಉದ್ದಕ್ಕೂ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇರುವಂತಹ ಆಟಗಾರ. ಮತ್ತೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes to go. 40-36. ಶ್ರವಣ್ ಇರಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಚ್ಚಿ ಹೋಗಿದ್ದಾನೆ. ಎಂತ ಭವ್ಯ. ವಿಶ್ವಾಸ್ 37 4 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಅಂಜನಾದ್ರಿ ಕಪ್ 2025. ಕೊನೆಯ ಕ್ಷಣದಲ್ಲೂ ಸಹ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ರೆ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ಸಹ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ನೋಡೋಣ ಏನ್ ಬೇಕಾದ್ರೂ ಆಗ್ಬೋದು. 42-37 ಅಂಜನಾದ್ರಿ ಕಪ್ ದೊಡ್ಡಬಳ್ಳಾಪುರ ಕಪ್. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಯಿ ಪ್ರಸಾದ್ ಇಲ್ಲಿ ಮಂಡ್ಯ ತಂಡದ ಆಟಗಾರರು ಒಂದೊಳ್ಳೆ ಸ್ಟ್ರಾಟಜಿ. ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಮಂಡ್ಯದ ಆಪತ್ ಬಾಂಧವ, ಮಂಡ್ಯದ ಗಂಡ ವಿಶ್ವಾಸ್. ಮಂಡ್ಯ ಜಿಲ್ಲಾ ಆಟಗಾರ ಜಯದ ವಿಶ್ವಾಸವನ್ನು ತಂದುಕೊಂಡಂತವನು. ಈ ಪಂದ್ಯಾವಳಿಯ ಉದ್ದಗಲಕ್ಕೂ ಶ್ರೇಷ್ಠ ರೈಡಿಂಗ್ ಪ್ರದರ್ಶನ ನೀಡಿದ ವಿಶ್ವಾಸ್ ಮಂಡ್ಯದ ಜಯದ ರೂವಾರಿ ಆಗ್ತಾ ಇದ್ದಾನೆ. 42-38 4 ಅಂಕಗಳ ಅಂತರ. ಥ್ಯಾಂಕ್ ಯು ಸೋ ಮಚ್ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನ್ರಾಜು ಸರ್. ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದೇ ರೀತಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿ ಸರ್ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡಂತಹ ದಕ್ಷಿಣ ಕನ್ನಡ ತಂಡಕ್ಕೆ ಸಹ ಅಭಿನಂದನೆ. ಆಗಮಿಸಿದ ಎಲ್ಲ ಪ್ರೇಕ್ಷಕರು ನಿಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತೆರಳಬೇಕು. ಬೈಕ್ಗಳನ್ನು ನಿಧಾನವಾಗಿ ಚಲಾಯಿಸಿಕೊಂಡು ಹೋಗಿ. ಚಳಿ ಇದೆ, ಸೇಫ್ ಆಗಿ ನಿಮ್ಮ ಮನೆ ಸೇರಿ ಸಮಾರಂಭ ಕಾರ್ಯಕ್ರಮ ಈ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಚಾಂಪಿಯನ್ ಟೀಮ್ ಮಂಡ್ಯ. ಕರುನಾಡ ಗಂಡಿಗಳಲ್ಲಿ ಮಂಡ್ಯ ಹೊರಬಿದೆ. ಎಸ್, ವಿಶ್ವದ ಇಲ್ಲಿ ಅಭಿಮಾನಿಗಳು ಹೆಗಲ ಮೇಲೆ ಹೊತ್ತುಕೊಂಡು ಗಂಡುಗಳಾಗಿ ಮಂಡ್ಯ ಹುಡುಗರು. ಎಸ್, ಎಲ್ಲ ಪ್ರೇಕ್ಷಕರು ನೋಡಿ ನಿಧಾನವಾಗಿ ನಿಮ್ಮ ಬೈಕ್ಗಳನ್ನ ಚಲಾಯಿಸಿಕೊಂಡು ನಿಮ್ಮ ಮನೆಗಳನ್ನ ಸೇರಿ. ಎಲ್ರಿಗೂ ಶುಭರಾತ್ರಿ. ವೇದಿಕೆ ಮೇಲೆ ವೀಕ್ಷಣೆ ಮಾಡಿದ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಎಲ್ಲರಿಗೂ ತುಂಬ